ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಇಂಟ್ರೋಲಿ ನೀವು ನೋಡಿದ್ರಿ, ನಾನು ನನ್ನ ಬೆಸ್ಟಿನ ಅಂದರೆ ಉಮಾನ ಮೀಟ್ ಆಗಿರೋದು. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನಾನು ಉಮಾ ಮೀಟ್ ಆಗಿದ್ವಿ ಲಾಸ್ಟ್ ವೀಕ್ ಸಂಡೇ. ಬಟ್ ಸ್ವಲ್ಪ ಸ್ಕೂಲ್ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಮನೆಯಿಂದ ಹೊರಟೆ 8 o'clock ಆಗಿತ್ತು. ಎಲ್ಲ ಕೆಲಸ ಪೂಜೆ ಎಲ್ಲ ಮುಗಿಸಿ, ತಿಂಡಿ ಅಡುಗೆ ಎಲ್ಲ ಮುಗಿಸಿ ಹೊರಟೆ. ಓಲಾ ಬುಕ್ ಮಾಡಿದ್ದೆ. ಆಟೋಲಿ ಹೋಗಬೇಕಾದ್ರೆ ಫಸ್ಟ್ಗೆ ನಾನು ನಮ್ಮ ಬಾಸ್ನ ತೋರಿಸ್ಬಿಡ್ತೀನಿ. ಬಿಕಾಸ್ ಎವ್ರಿ ಟೈಮ್ ನಾನು ಅವ್ರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ ಎಲ್ಲೂ ಹೋಗೋದಿಲ್ಲ. ಮನೆ ಬಿಟ್ಟರೆ ಡೆಫಿನೆಟ್ಲಿ ಅವ್ರಿಗೆ ಒಂದು ನಮಸ್ಕಾರ ಮಾಡಿಕೊಂಡೇ ಹೋಗೋದು. ಸೊ ಇವರು ನಮ್ಮ ಬಾಸ್ ಆಂಜನೇಯ ಅವರು. ಸೊ ಫೈನಲಿ ನಮ್ಮ ತುಮಕೂರು KSRTC ಬಸ್ ಸ್ಟ್ಯಾಂಡ್ಗೆ ನಾನು ರೀಚ್ ಆದೆ. ಆಲ್ರೆಡಿ ಲೇಟ್ ಆಯಿತು ಅಂತ ಅಂದ್ಕೊಂಡೆ, ಬಿಕಾಸ್ ನಾನು 7 ಗಂಟೆಗೆ ಹೊರಡ್ಬೇಕು ಅಂದ್ಕೊಂಡಿದ್ದೆ. ಮನೇಲಿ ಕೆಲಸಗಳು ಒಂದೊಂದು ಸತಿ ಮುಗಿಯೋದೇ ಇಲ್ಲ, ಎಸ್ಪೆಷಲಿ ಸಂಡೇಸ್. ಸೊ ಹೇಗೋ 8:15 ಅಷ್ಟೊತ್ತಿಗೆ ನಾನು ಬಸ್ ಸ್ಟಾಪಲ್ಲಿದ್ದೆ. ಆ್ಯಂಡ್ KSRTC ಬಸ್ ಕೂಡ ಸಿಕ್ತು. ಸಿಕ್ಕಾಬಟ್ಟೆ ಸೆಕೆ, ಸೀಟ್ ಇದ್ರೂ ತುಂಬ ಸಫೋಕೇಶನ್ ಆಗ್ತಾಯಿತ್ತು ನನಗೆ. ಫೈನಲಿ ಬಸ್ ಕೂಡ ಹೊರಡ್ತು. ಸ್ವಲ್ಪ ಫ್ರೆಶ್ ಗಾಳಿ ತೊಗೊಂಡು ಅಮ್ಮಯ್ಯ ಅನ್ನೋ ಹಾಗೆ ಆಗಿತ್ತು ನನಗೆ. ಈಗ ನಮ್ಮ ಜರ್ನಿ ತುಮಕೂರು ಟು ಬ್ಯಾಂಗ್ಳೂರ್ ಹೋಗ್ತಾ ಇದೆ. ಆ್ಯಂಡ್ ಫೈನಲಿ 10:05 ಅಷ್ಟೊತ್ತಿಗೆ ನಾವು ಬ್ಯಾಂಗ್ಳೂರ್ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಆ್ಯಂಡ್ ತುಂಬ ದಿನಗಳಾಗಿತ್ತು ನಾನು ಉಮಾನ ಮೀಟ್ ಆಗಿ. ಸೊ ಐ ವಾಸ್ ಈಗರ್ಲಿ ವೆಯ್ಟಿಂಗ್. ಮತ್ತು ಅವಳಿಗೆ ಈ ಸತಿ ಲೇಟ್ ಆಯಿತು, ಬಿಕಾಸ್ ಎವ್ರಿ ಟೈಮ್ ಅವಳೇ ಫಸ್ಟ್ ರೀಚ್ ಆಗ್ತಾಯಿದ್ಲು. ಈ ಸತಿ ಸ್ವಲ್ಪ ಟ್ರಾಫಿಕ್ ಜಾಮಲ್ಲಿ ಅವಳು ಸಿಗಾಕೊಂಡು ಬರೋದೊಂದು ಅರ್ಧ ಗಂಟೆ ಆಯಿತು. ಸೊ ಇದು ನೋಡಿ ನಮ್ಮ KSRTC ಬಸ್ ಸ್ಟ್ಯಾಂಡ್. ಸೊ ಇಲ್ಲಿ ನಾನು ರೀಚ್ ಆದೆ. ಅವಳಿಗೆ ಕಾಲ್ ಮಾಡಿದಾಗ ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂದರು. ಸೊ ಹಾಗಾಗಿ ಎಲ್ಲನ ಸೀಟಿಂಗ್ ನೋಡಬೇಕು ಅಲ್ವಾ, ಹಾಗಾಗಿ ಇಲ್ಲಿ ಒಳಗಡೆ ಬಂದು ಕುತ್ಕೊಂಡು ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅನದರ್ 15 to 20 minutes ಅವಳು ನನಗೆ ಕಾಲ್ ಮಾಡೋದು. ಸೊ ನಾವು ಎವ್ರಿ ಟೈಮ್ ಬ್ಯಾಂಗ್ಳೂರಲ್ಲಿ ಏನಾರ ಮೀಟ್ ಆಗ್ತೀವಿ ಅಂದರೆ ಯೂಶಲಿ ಮೆಜೆಸ್ಟಿಕಲ್ಲೇ ಮೀಟ್ ಆಗ್ತೀವಿ, ಇಲ್ಲ ಯಾವುದನ್ನ ಒಂದು ಪ್ಲೇಸ್ ಡಿಸೈಡ್ ಮಾಡ್ತೀವಿ. ಬಟ್ ಮೆಜೆಸ್ಟಿಕ್ಕಲ್ಲಿ ನಾವು ಮೀಟ್ ಆಗ್ತಾ ಇದ್ದೀವಿ ಅಂದರೆ ಈ ನಂದಿನಿ ಪಾರ್ಲರ್ ಅಥವಾ ನಂದಿನಿ ಸ್ಟಾಲ್ ಏನು ಹೇಳ್ತೀವಿ, ಇದು ನಮ್ಮ ಅಡ್ಡ. ಸೊ ಎವ್ರಿ ಟೈಮ್ ನಾವು ಯಾವಾಗನ ಇಬ್ಬರಲ್ಲೊಬ್ಬರು ಬೇಗ ರೀಚ್ ಆದರೆ ಫಸ್ಟ್ ನಾವು ಅಲ್ಲೇ ನಿಂತ್ಕೊಳ್ಳೋದು. ಸೊ ಫೈನಲಿ ನೋಡಿ ಫೋನ್ ನೋಡಿಕೊಂಡು ನನ್ನನ್ನು ಹುಡ್ಕೊಂಡು ಬಂದಳು ಕೊನೆಗೆ. ಆ್ಯಂಡ್ ಫೈನಲಿ ನಮ್ಮ ಮೀಟಿಂಗ್ ಆಯಿತು. ತುಂಬ ದಿನ ಆಗಿತ್ತು. ಎವ್ರಿ ಟೈಮ್ ಅವಳಿಗೆ ಒಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ಶೈ, ಹಾಗಾಗಿ ಒಂದು ಸೆಲ್ಫಿ ತೊಗೊಂಡು ಹೊರಟ್ವಿ. ಹೊಟ್ಟೆ ತುಂಬ ಹಸ್ದುಬಿಟ್ಟಿತ್ತು, ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಕೈ ಹಿಡ್ಕೊಂಡು ಫುಲ್ಲು ಖುಷಿಯಾಗಿ ಹೇಗಿದೆಯಾ ಏನು ಅಂತ ಮಾತಾಡಿಕೊಂಡು ಮುಂದಕ್ಕೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ BMTC ಬಸ್ ಸ್ಟ್ಯಾಂಡಲ್ಲಿ ಒಂದು ಹೋಟೆಲ್ ಇದೆ, ಅನ್ನಪೂರ್ಣೇಶ್ವರಿ ಅಂತ. ಯೂಶಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿದ್ಲು ಉಮಾ. ನಾನು ಆಗ ಕಾಲೇಜ್ ಡೇಸಲ್ಲಿ ಯಾವಾಗೋ ಒಂದು ಸತಿ ಬಂದಿದ್ದೆ ಅನಿಸುತ್ತೆ, ನನಗೆ ಜ್ಞಾಪಕ ಇರಲಿಲ್ಲ. ಬಟ್ ಲೆಟ್ಸ್ ಟ್ರೈ, ಫಸ್ಟು ಹೊಟ್ಟೆ ಹಸಿತಿದೆ, ಏನನ್ನ ತಿನ್ಬಿಡೋಣ ಅಂತ ಇಲ್ಲಿಗೆ ಬಂದು ಕೂತ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಇಡ್ಲಿ ವಡೆ ಸಾಂಬಾರು ಡಿಪ್ ಹಾಕ್ಕೊಂಡು ತಿಂದ್ವಿ. ಬಟ್ ಅದಕ್ಕೆ ಮುಂಚೆ ಫಸ್ಟು ನಾನು ಕೇಸರಿಬಾತ್ ಮಾಡಿದ್ದೆ, ಹಾಗಾಗಿ ಅದನ್ನು ಕೂಡ ತಂದಿದ್ದೆ ಅವಳಿಗೆ. ಹೇಗಿದ್ದರೂ ಅವಳು ತುಂಬ ದಿನಗಳಾಗಿತ್ತು, ತುಂಬ ವರ್ಷನೇ ಆಗಿತ್ತು ಅನಿಸುತ್ತೆ ನಾನೇನ ಮಾಡಿರೋ ಅಂಥ ರೆಸಿಪಿ ಟೇಸ್ಟ್ ಮಾಡೋಕ್ಕೆ. ಹಾಗಾಗಿ ಕೇಸರಿಬಾತ್ ತೊಗೊಂಡು ಬಂದಿದ್ದೆ. ಮತ್ತು ನಮ್ಮನೇಲಿ ಎವ್ರಿ ಡೇ ನಾವು ಈ ಡ್ರೈ ಫ್ರೂಟ್ಸ್ನ ಸೋಕ್ ಮಾಡಿರ್ತೀವಿ ಮಾರ್ನಿಂಗ್ ಟೈಮಲ್ಲಿ, ಅದನ್ನು ತೊಗೊಂಡು ಬಂದಿದ್ದೆ. ಸೊ ಅವಳು ಕೇಸರಿಬಾತ್ ತಿಂದು ಸಖತ್ ಖುಷಿ ಆದಳು, ತುಂಬ ಚೆನ್ನಾಗಿದೆ ಟೇಸ್ಟು ಅಂತ. ನನಗೂ ಸಖತ್ ಖುಷಿ ಆಗಿಬಿಡ್ತು ನೋಡಿ. ಅವಳು ತಿಂತಿರೋ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ ಅವಳಿಗೆ ಕೇಸರಿಬಾತ್ ತುಂಬ ಇಷ್ಟ ಆಯಿತು ಅಂತ. ಆ್ಯಂಡ್ ಫೈನಲಿ ನಾನು ಇಡ್ಲಿ ವಡೆ ಸಾಂಬಾರು ಟೇಸ್ಟ್ ಮಾಡಿದೆ. ಇಟ್ ವಾಸ್ ರಿಯಲಿ ಸೂಪರ್. ಈ ಕಾಮತ್ ಹೋಟೆಲ್ಗಳಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಇತ್ತು ಟೇಸ್ಟು. ಆ್ಯಂಡ್ ನಮ್ಮ ತಿಂಡಿ ಆಯಿತು. ಈಗ ಕಂಪ್ಲೀಟ್ ಎನರ್ಜಿ ರೀಸ್ಟೋರ್ ಮಾಡಿಕೊಂಡು ಹೊರಟ್ವಿ. ಶಾಪಿಂಗ್ ಮಾಡಬೇಕು, ಚಿಕ್ಕಪೇಟೆಗೆ ಹೋಗಬೇಕು ಅನ್ನೋದು ಮುಂಚೆನೇ ಡಿಸೈಡ್ ಆಗಿತ್ತು. ಹಾಗಾಗಿ ಫಸ್ಟು ನಾವು ಯಾವಾಗೂ ನಾನು ಮೆಜೆಸ್ಟಿಕ್ಕಿಂದ ಎಲ್ಲನ ಹೊರಡ್ಬೇಕಂದ್ರೆ ಐ ಆಲ್ವೇಸ್ ಗೋ ವಿತ್ ದ ಕ್ಯಾಬ್. ಓಲಾಗೆ ಹೋಗೋಣ ಅಂತ. ಇವಳು ಅದಕ್ಕೆ ಏನಕ್ಕೆ ಯಾವಾಗೂ ಆಟೋ ಅಂತೀಯ, ಬಾ ಮೆಟ್ರೋಲಿ ಹೋಗೋಣ ಅಂದ್ಲು. ಹಾಗಾಗಿ ಇಬ್ಬರು ಮೆಟ್ರೋ ಕಡೆಗೆ ಹೋದ್ವಿ. ನನಗಂತೂ ಮೆಟ್ರೋ ತುಂಬ ಏನು ಎಕ್ಸ್ಪೀರಿಯನ್ಸೇ ಹೊರ್ಟೋಗ್ಬಿಟ್ಟಿತ್ತು, ಮರ್ತಂಗೆ ಆಗ್ಬಿಟ್ಟಿತ್ತು. ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆಲ್ಲ ಮೆಟ್ರೋಗೆ ನಾನು ಹೋಗಿಲ್ಲ. ಪ್ರತಿಯೊಂದೂ ಅಲ್ಲಿ ಇಲ್ಲಿ ಕೇಳಿಕೊಂಡು ಹೋದ್ವಿ. ಆ್ಯಂಡ್ ಅಗೇನ್ ಮೆಟ್ರೋ ಒಳಗಡೆ ತುಂಬ ರಶ್ ಇತ್ತು. ಹಾರ್ಡ್ಲಿ ಅನದರ್ 5 minutes, ಬಿಕಾಸ್ ನಾವು ಮೆಜೆಸ್ಟಿಕ್ಕಿಂದ ಹತ್ತಿದ್ರೆ ಹಾರ್ಡ್ಲಿ 3 or 4 minutes ಚಿಕ್ಕಪೇಟೆ ಸ್ಟಾಪು. ಸೊ ಅಲ್ಲಿ ಮೆಟ್ರೋಯಿಂದ ಇಳಿದು ಒಂದು ಸೆಲ್ಫಿ ತೊಗೊಂಡು ಹೊರಟ್ವಿ. ಆ್ಯಂಡ್ ಫೈನಲಿ ಅವಳು ಇಷ್ಟೆಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿದ್ಲು, ಏನೇನು ಬೇಕು, ಎಲ್ಲೆಲ್ಲಿ ಹೋಗಬೇಕು ಅಂತ. ಸೊ ಆಲ್ರೆಡಿ ನಾವು
ನಾವು ತುಂಬ ಡಿಸ್ಕಸ್ ಮಾಡಿ ನಾವು ಯೂಶುವಲಿ ಯಾವಾಗೂ ಮೀಟ್ ಮಾಡೋದಕ್ಕಿಂತ ಡಿಸ್ಕಷನ್ನೇ ಜಾಸ್ತಿ ಆಗಿರುತ್ತೆ. ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು ಅಂತ. ಸೊ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ತಮಾಷೆ ಏನು ಅಂದರೆ ಮೆಟ್ರೋ ಸ್ಟೇಷನಿಂದ ಈಚೆ ಬಂದು ಚಿಕ್ಕಪೇಟೆಗೆ ಹೇಗೆ ಹೋಗ್ಬೇಕಂತಲೇ ಗೊತ್ತಿರಲಿಲ್ಲ. ಈಗೇನು ಅಲ್ಲಿ ಇಲ್ಲಿ ವಿಚಾರಿಸ್ಕೊಂಡು ಕೇಳ್ಕೊಂಡು ಅಡ್ರೆಸ್‌ನ ಬಂದ್ವಿ. ಸೊ ಫಸ್ಟ್ ನಾವು ಬಂದಿದ್ದು ಇಲ್ಲಿ ಸುದರ್ಶನ್ ಸಿಲ್ಕ್ ಹತ್ರ. ಇಲ್ಲಿ ನಾವು ರೀಲ್ಸಲ್ಲಿ, ಇನ್‌ಸ್ಟಾಲೆಲ್ಲ ತುಂಬ ವೈರಲ್ ಆಗಿರೋ ಅಂಥ ರೆಡಿ ಬ್ಲೌಸ್ ಶಾಪಿಗೆ ಬಂದ್ವಿ. ಅದು ಯಾವುದಂದ್ರೆ ಸರ್ಪ್ರೈಸ್ ಲೇಡೀಸ್ ಬ್ಲೌಸ್ ಶಾಪ್. ಸೊ ಇಲ್ಲಿ ತುಂಬ ಕೇಳಿದ್ದೆ ನಾನು, ರೀಲ್ಸಲ್ಲೆಲ್ಲ ನೋಡಿದ್ದೆ. ರೀಸನಬಲ್ ರೇಟ್ ಇದೆ. ₹1000ಗೆ 5 ಬ್ಲೌಸಸ್ ಅದು ಇದು ಅಂತ ಎಲ್ಲ. ಬಟ್ ನಾವು ಬಂದಿದ್ದು ಒಂದೆರಡು ಕಾಮನ್ ಆಗಿ ಸೆಲೆಕ್ಟ್ ಮಾಡಿಬಿಡೋಣ. ಸೊ ದಟ್ ಎಷ್ಟೋ ಸ್ಯಾರಿಗಳಿಗೆ ಮ್ಯಾಚಿಂಗ್ ಆಗುವಂಥ ಬ್ಲೌಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅವಳು ಆಗಲೇ ತೋರಿಸಿದ್ನಲ್ಲ ಬ್ಲ್ಯಾಕ್ ಕಲರ್ ತೊಗೊಂಡ್ಳು. ನಾನಿದು ವೈಟಲ್ಲಿ ತೊಗೊಂಡೆ. ಇನ್ನೂ ಮಿಕ್ಕಿದ್ದು ವರ್ಕ್ ಬ್ಲೌಸ್‌ಗಳೆಲ್ಲ ತುಂಬ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಮೋರ್ ಓವರ್ ಸ್ವಲ್ಪ ಪ್ರೈಸ್ ಮಟ್ಟದಲ್ಲಿ ನನಗೆ ಜಾಸ್ತಿ ಅನ್ನಿಸ್ತು. ಅಫ್‌ಕೋರ್ಸ್ ಎಲ್ಲರದು ಅವ್ರದ್ದೇ ಆದ ಪರ್ಸೆಪ್ಷನ್ಸ್ ಇರುತ್ತಲ್ಲ. ಸೊ ಇವರೇ ನೋಡಿ, ಲೇಡಿ ಇವ್ರ ಕಡೆನೇ ತುಂಬ ರೀಲ್ಸ್ ಬರುತ್ತೆ. ಆ್ಯಂಡ್ ಬ್ಲೌಸ್‌ಗಳು ಅಷ್ಟೇ ಒಳ್ಳೊಳ್ಳೆ ಡಿಸೈನ್ ಇತ್ತು. ತುಂಬ ಚೆನ್ನಾಗಿತ್ತು ಫ್ಯಾಬ್ರಿಕ್ಸ್‌ಗಳೆಲ್ಲ. ಪ್ರಾಬಬ್ಲಿ ಎಲ್ಲಾನು ಆರಿ ವರ್ಕ್ ಇದ್ದಿದ್ರಿಂದ, ಹ್ಯಾಂಡ್ ವರ್ಕ್ ಇದ್ದಿದ್ರಿಂದ ಮೇ ಬಿ ಕಾಸ್ಟ್ಲಿ ಅನಿಸುತ್ತೆ. ನೀವೇನಾದರೂ ಒಳ್ಳೆ ಥರ ಬ್ಲೌಸ್‌ಗಳು, ರೆಡಿ ಬ್ಲೌಸ್‌ಗಳು ಮ್ಯಾಚಿಂಗ್ ಬೇಕು ನಿಮ್ಮ ಸ್ಯಾರಿಗಳಿಗೆ ಅಂದರೆ ನೀವು ಈ ಅಂಗಡಿ ಒಂದ್ಸತಿ ವಿಸಿಟ್ ಮಾಡಿ. ಆ್ಯಂಡ್ ನಾನಿಲ್ಲಿ ಯಾವುದೇ ಥರ ಅಡ್ವರ್ಟೈಸ್ ಮಾಡ್ತಿಲ್ಲ. ಸೊ ನಾವಿಬ್ಬರು ಎರಡೆರಡು ಬ್ಲೌಸ್ ತೊಗೊಂಡು ಹೊರಟ್ವಿ. ಆ್ಯಂಡ್ ನೆಕ್ಸ್ಟ್ ಇಳಿತಾನೆ ಅಲ್ಲಿ ಸೈಡಲ್ಲಿ ಒಂದು ಕುರ್ತಿ ಶಾಪ್ ಇತ್ತು. ತುಂಬ ಚೆನ್ನಾಗಿತ್ತು ಅಲ್ಲೂ ಕಲೆಕ್ಷನ್ಸು. ಸೊ ಉಮಾಗೆ ಸ್ವಲ್ಪ ಪಾರ್ಟಿ ವೇರ್ ಬೇಕು ಅಂತ ಅವಳು ತೊಗೊಂಡ್ಳು. ಆ್ಯಂಡ್ ನಾನು ಯೂಶಲಿ ಅಫಿಷಿಯಲ್ ವೇರ್ ಬೇಕು ನನಗೆ ಅಂದ್ಬಿಟ್ಟು ನಾನು ಈ ಥರ ಖಾದಿ ಕಾಟನಲ್ಲಿ ಒಂದು ಡ್ರೆಸ್ ತೊಗೊಂಡೆ. ಇಲ್ಲಿ ಡ್ರೆಸ್ ಶಾಪಿಂಗ್ ಮುಗೀತು, ಬ್ಲೌಸ್ ಶಾಪಿಂಗ್ ಮುಗೀತು. ನೆಕ್ಸ್ಟ್ ನಾವು ಸ್ಯಾರಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಯೂಶಲಿ ನಾನು ಚಿಕ್ಕಪೇಟೆಗೆ ಬಂದಾಗೆಲ್ಲ ಈ ಪವನ್ ಪ್ಯಾರಡೈಸಲ್ಲಿ ತುಂಬ ಕಲೆಕ್ಷನ್ಸ್ ನೋಡಿದ್ದೀನಿ. ಆ್ಯಂಡ್ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಇನ್‌ಸ್ಟಾಲಿ ಪೇಜ್ ಇದೆ. ಸೊ ನೀವೇನಾದರೂ ಬೇಕು ಅಂದರೆ ನೀವು ಅಲ್ಲಿ ಫಾಲೋ ಮಾಡ್ಬೋದು. ತುಂಬ ಚೆನ್ನಾಗಿ ಸ್ಯಾರಿಗಳು ತೋರಿಸಿದ್ರು, ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ರು. ಒಂದು ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಇಲ್ಲಿ LED ಇರೋದ್ರಿಂದ ಲೈಕ್ ಗ್ಲಿಚ್ ಕ್ರಿಯೇಟ್ ಆಗ್ತಾಯಿತ್ತು ವೀಡಿಯೋಲಿ. ಪಾಪ ಅವ್ರು ಅವಾಗ ಹೇಳಿದ್ರು, ಇಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ನೀವು ಅಲ್ಲಿ ನೋಡ್ಬೋದು ಕಲೆಕ್ಷನ್ಸು ಅಂತ ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟರು. ಸೊ ನಿಮ್ಗೇನಾನ ಇಂಟ್ರೆಸ್ಟ್ ಇದ್ದರೆ ಮೇಡಮ್ ನಮಗೆ ಕಾಲ್ ಮಾಡಿ, ನಾವು ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ ನಿಮ್ಮ ನಂಬರ್ಗೆ ಅಂದರು. ಸೊ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ತುಂಬ ಕಲೆಕ್ಷನ್ಸ್ ತೋರಿಸಿದ್ರು. ಇವಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ತಿದ್ಲಲ್ವಾ. ಸೊ ಸ್ಯಾರೀಸು ನಾವು ಫ್ಯಾನ್ಸಿನೇ ತೊಗೊಳೋಣ ಅಂತ ಅಂದ್ಕೊಂಡ್ವಿ. ಸಿಲ್ಕ್ ಎಲ್ಲ ಇದೆ, ಲಾಸ್ಟ್ ಇಯರ್ ಎಲ್ಲ ಸಿಲ್ಕ್ ತೋರಿಸಿದ್ದೀನಿ, ಈ ಸತಿ ಫಾರ್ ಅ ಚೇಂಜ್ ಫ್ಯಾನ್ಸಿ ತೊಗೋತೀನಿ ಅಂತ ಅಂದಿದ್ಲು. ಹಾಗಾಗಿ ಹೆಂಗೂ ಲಕ್ಷ್ಮಿಗೆ ನಾವಿಡೋದು ನಾವೇ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅವಳಿಗೆ ವರ್ಕ್ ಸ್ಯಾರಿ ಇಲ್ಲ ಫ್ಯಾನ್ಸಿದು ನೋಡೋಣ ಅಂತ ಇಲ್ಲಿ ಬಂದಿದ್ದು. ಇಲ್ಲಿ ಇವ್ರ ಸರ್ ಹೆಸರು ನಾವು ಕೇಳಲಿಲ್ಲ, ಬಿಕಾಸ್ ಸ್ವಲ್ಪ ಸ್ಯಾರಿ ನೋಡೋದು ಬ್ಯುಸಿ ಆಗಿಬಿಟ್ಟಿದ್ವಿ. ಆ್ಯಂಡ್ ತುಂಬ ಪೇಷನ್ಸ್ ಆಗಿ ಇದನ್ನೆಲ್ಲ ಫ್ಲೀಟ್ಸ್ ಎಲ್ಲ ಇಟ್ಕೊಂಡು ನನ್ನ ಫ್ರೆಂಡ್ಗೆ ಅವರು ನೀಟಾಗಿ ಕೊಟ್ಟರು. ಸೊ ದಟ್ ನೀವು ಒಂದ್ಸತಿ ಟೆಂಪರವರಿ ಉಟ್ಕೊಂಡು ನೋಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಅಂತ 2-3 ಟ್ರಯಲ್ ಮಾಡಿದ್ಲು. ಕೊನೆಗೆ ಉಮನ್ದು ಸೆಲೆಕ್ಷನ್ ಆಯಿತು. ಆ್ಯಂಡ್ ಇಲ್ಲಿ ತುಂಬ ಸ್ಟಾಕ್ಸ್ ಇತ್ತು. ಸೊ ಅವರು ಹೇಳಿದ್ರು, ವಿಡಿಯೋಸ್ ತೊಗೋಬೇಡಿ, ಯೂಟ್ಯೂಬ್ ಇಲ್ಲ ಇನ್‌ಸ್ಟಾ ಪೇಜ್ ಫಾಲೋ ಮಾಡಿ, ಅದ್ರಲ್ಲಿ ನಿಮಗೆ ಕಲೆಕ್ಷನ್ ಸಿಗುತ್ತೆ ಅಂತ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ವಿಡಿಯೋ ತೊಗೊಂಡು ಬಂದೆ. ಈಚೆಗೆ ಬಂದಮೇಲೆ ಅಫ್‌ಕೋರ್ಸ್ ನಾವು ಲೇಡೀಸ್ ಹೇಗೆ ಅಂದರೆ ಒಂದು ಸ್ಯಾರಿ ತೊಗೋತೀವಿ ಅಂದರೆ ಅದಕ್ಕೆ ಆಕ್ಸೆಸರೀಸು ಮ್ಯಾಚಿಂಗ್ ಇರಬೇಕು. ಆ್ಯಂಡ್ ಅಫ್‌ಕೋರ್ಸ್ ಈಗೆಲ್ಲ ಶೇಪ್ ವೇರ್ ಬಂದಿರೋದ್ರಿಂದ ಅದು ಒಂದು ಕಲರ್ ಮ್ಯಾಚಿಂಗ್ ತೊಗೋಬೇಕು ಅಂತ ಅಂದ್ಲು. ಬಿಕಾಸ್ ಸ್ಯಾರಿ ಅವಳು ತೊಗೊಂಡಿದ್ದಿದ್ದು ಪೂರ್ತಿ ಸ್ಯಾಟಿನ್ ಕೈಂಡಲ್ಲಿತ್ತು. ಆ್ಯಂಡ್ ತುಂಬ ಸ್ಟೋನ್ ವರ್ಕ್ ಇತ್ತು. ತುಂಬ ಚೆನ್ನಾಗಿತ್ತು ಸ್ಯಾರಿ ಮಾತ್ರ. ಸೊ ಗ್ರ್ಯಾಂಡ್ ಲುಕ್ ಆಗಿತ್ತು. ಇದಕ್ಕೆಲ್ಲ ನಾವು ಕಾಟನ್ ಪೆಟಿಕೋಟ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸೊ ಸೇಮ್ ಮ್ಯಾಚಿಂಗಲ್ಲೇ ಶೇಪ್ ವೇರ್ ಒಂದು ತೊಗೊಂಡು ಬಂದ್ವಿ. ಇದಾದಮೇಲೆ ನಾನೊಂದೆರಡು ಲೆಗ್ಗಿಂಗ್ಸ್ ತೊಗೊಂಡೆ. ಬ್ಲ್ಯಾಕಲ್ಲಿ ಮತ್ತು ವೈಟಲ್ಲಿ ತುಂಬ ಯೂಸ್ ಆಗುತ್ತೆ ನಮಗೆ. ಸೊ ಯೂಶಲಿ ವರ್ಕ್‌ಗೆ ಹೋಗ್ತಾ ಇದ್ರೆ ಅಂತೂ ಲೆಗ್ಗಿಂಗ್ಸ್‌ಗಳು ತುಂಬ ಕಲೆಕ್ಷನ್ಸ್ ಇರಬೇಕು ಆ್ಯಕ್ಚುಲಿ. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಸ್ಟ್ರೀಟ್ ಮೇಲೆ ಹೀಗೆ ಓಡಾಡ್ಕೊಂಡು ಏನಾನ ಚಾಟ್ಸ್ ಏನಾನ ನೋಡೋಣ ಅಂತ ಮಾತಾಡ್ತಿದ್ವಿ. ಅಷ್ಟರಲ್ಲಿ ನಮ್ಮ ಕಣ್ಣು ಬಿದ್ದಿದ್ದು ಈ ನಮ್ಮ ಜುಮ್ಕಾಗಳ ಮೇಲೆ. ನನ್ನ ಹತ್ರ ತುಂಬ ಸ್ಟಾಕ್ ಇತ್ತು. ನಾನು ತುಮಕೂರು MG ರೋಡ್‌ಗೆ ಹೋದಾಗ ಒಂದಷ್ಟು ತೊಗೊಂಡು ಬಂದಿದ್ದೆ. ಮಮ್ಮಿ ಮಲ್ಲೇಶ್ವರಂಗೆ ಹೋದಾಗ ಲಾಸ್ಟ್ ಮಂತ್ ಅವರು ತೊಗೊಂಡು ಬಂದು ಕಳಿಸಿದ್ರು.
ಸೊ ಹಾಗಾಗಿ ನಾನೇನು ಪರ್ಚೇಸ್ ಮಾಡಲಿಲ್ಲ. ಅವಳು ಮಾತ್ರ ಅವಳ ಸ್ಯಾರಿಗೆ ಮ್ಯಾಚ್ ಆಗುವಂಥ ಒಂದು ಸ್ಟೋನ್ ಕೈಂಡ್ ಆಫ್ ಜುಮ್ಕಾ ತೊಗೊಂಡ್ಳು. ತುಂಬ ಚೆನ್ನಾಗಿತ್ತು ಅದು ಕೂಡ. ನೀನು ಒಂದು ತಗೋ ಅಂದ್ಲು. ಇಲ್ಲಪ್ಪ ನನಗೆ ಆಲ್ರೆಡಿ ಸ್ಟಾಕ್ ಇದೆ ಬೇಡಪ್ಪ ಅಂತ ಹೇಳಿದೆ. ಸೊ ನೆಕ್ಸ್ಟು ಅವಳು ಮಕ್ಕಳಿಗೆ ಇನ್ನರ್ಸು, ನೈಟ್ ವೇರು ಎಲ್ಲ ತೊಗೊಂಡ್ಳು. ಅರೌಂಡ್ 1 1 ½ ಆಯಿತು ಅನಿಸುತ್ತೆ ಅವಳೆಲ್ಲ ಶಾಪಿಂಗ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಅವನ್ನೆಲ್ಲ ನಾನು ವೀಡಿಯೋ ಮಾಡಲಿಲ್ಲ. ಅದಾದಮೇಲೆ ಕಂಪ್ಲೀಟಾಗಿ ಎನರ್ಜಿ ಡ್ರೈನ್ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ಏನಾನ ಊಟ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ನಾವು ಅಲ್ಲೇ ಚಿಕ್ಕಪೇಟೆಯಲ್ಲೇ ಇದ್ದಿದ್ದಂಥ ಒಂದು ಹೋಟೆಲಿಗೆ ಬಂದ್ವಿ. ಯೂಶಲಿ ನಾನು ಮಮ್ಮಿ ಚಿಕ್ಕಪೇಟೆಗೆ ಬಂದಾಗ ಆ ಹೋಟೆಲಿಗೆ ಬರ್ತಾ ಇರ್ತೀವಿ. ಆ್ಯಂಡ್ ಇಲ್ಲಿ ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟು ನಾವು ಬುಕ್ ಮಾಡಿದ್ದೆ ಸ್ಟಾರ್ಟರ್ಸು, ಮಶ್ರೂಮ್ ಮಂಚೂರಿ ಹೇಳಿದ್ವಿ ಆ್ಯಂಡ್ ಬೇಬಿ ಕಾರ್ನ್ ಮಂಚೂರಿ ಹೇಳಿದ್ವಿ. ಸೊ ಅದಾದಮೇಲೆ ವೆಜ್ ಬಿರಿಯಾನಿ ಕೂಡ ಹೇಳಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಆ್ಯಕ್ಚುಲಿ ಬೆಳಗ್ಗೆ ಸಿಕ್ದಾಗಿಂದ ಬರೀ ಶಾಪಿಂಗೇ ಮಾತಾಗಿತ್ತು. ಆ್ಯಂಡ್ ಇಬ್ಬರು ಖುಷಿಯಾಗಿ ಕುತ್ಕೊಂಡು ಕಾಮಾಗಿ ಮಾತಾಡಿದ್ದೇ ಇಲ್ಲ. ಪೂರ್ತಿ ದಿನ ಇದೇ ಆಗಿತ್ತು. ಹಾಗಾಗಿ ಊಟ ಮಾಡಿಕೊಂಡು ಇಬ್ರೂ ಊಟದ ಟೇಸ್ಟ್ ಎಂಜಾಯ್ ಮಾಡ್ತಾ ಬೆಳಿಗ್ಗೆಯಿಂದ ಶಾಪಿಂಗ್ ಮಾಡೋ ಬ್ಯುಸಿಲಿ ಏನೂ ಪರ್ಸ್ನಲ್ ಆಗಿ ಮಾತೇ ಆಡಿರಲಿಲ್ಲ. ಸೊ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಫುಡ್ ಮಾತ್ರ ಸಖತ್ತಾಗಿತ್ತು. ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ಎಗೈನ್ ಓಲಾ ಬೇಡ, ಮೆಟ್ರೋಲೇ ಹೋಗೋಣ ಅಂದ್ಲು. ಅಯ್ಯಪ್ಪ ರಾಮ ಅಂದ್ಕೊಂಡು ಅಫ್ಕೋರ್ಸ್ ಆ ಚಿಕ್ಕಪೇಟೆ ಸರ್ಕಲಲ್ಲಿ ಆಟೋಗಳು ಸಿಗೋದು ಕಷ್ಟ. ಆಟೋ ಸಿಕ್ಕಿದ್ರೆ ಅವರು ಹೇಳೋ ಅಷ್ಟು ರೇಟ್ ಕೊಡೋದಂತೂ ಇನ್ನೂ ಕಷ್ಟ. ಯಾಕಂದರೆ ಓಲಾ ಆದ್ರೂ ಕಡಿಮೆ ಸಿಗುತ್ತೆ ಆಟೋಗಳಲ್ಲಿ ಆ್ಯಂಡ್ ಅಲ್ಲಿ ತುಂಬ ಜಾಸ್ತಿ ಕೇಳ್ತಾರೆ. ಹಾಗಾಗಿ ಬಾ ಮೆಟ್ರೋಗೆ ಹೋಗೋಣ ಅಂತ ಕರ್ಕೊಂಡು ಬಂದ್ಲು. ಆ್ಯಂಡ್ ಫೈನಲಿ ನಾವು ಆಗಲೇ ಏನೂ ಗೊತ್ತಿಲ್ಲದೆ ಮೆಟ್ರೋಯಿಂದ ಈಚೆ ಬಂದಿದ್ವಿ. ಈಗ ಕಂಪ್ಲೀಟ್ ರೂಟ್ ಎಲ್ಲ ಗೊತ್ತಾಗೋಗಿತ್ತು. ಸೊ ಆ್ಯಸ್ ಅ ಪ್ರೋ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಅಲ್ಲೊಂದು ಸೆಲ್ಫಿ ತೊಗೊಂಡ್ವಿ. ಟಿಕೆಟ್ ಕೌಂಟರ್ಗೆ ಹೋಗಿ ಟಿಕೆಟ್ ತೊಗೊಂಡು ಎಗೇನ್ ನಾವು ವಾಪಸ್ ಬಂದಿದ್ದು ಮೆಜೆಸ್ಟಿಕ್ಗೆ. ಮೆಜೆಸ್ಟಿಕ್ಕಿಗೆ ಬರೋ ಅಷ್ಟೊತ್ತಿಗೆ ಆಗಲೇ ನಮಗೆ ನಾವು ಟೈಮೇ ಕೊಡಲಿಲ್ವಲ್ಲ, ಬರೀ ಶಾಪಿಂಗಲ್ಲೇ ಬ್ಯುಸಿ ಮಾಡ್ಕೊಂಡು ಹೊರ್ಟೋದ್ವಾ ಇವತ್ತು ಪೂರ್ತಿ ದಿನ ಅಂತ ಅನ್ಸಕ್ಕೆ ಶುರು ಆಯಿತು. ಮತ್ತು ನಾವು ನಮ್ಮಿಬ್ಬರನ್ನ ಮಿಸ್ ಮಾಡ್ಕೊಳಕ್ಕೆ ಶುರು ಮಾಡ್ಕೊಂಡ್ವಿ. ಅಯ್ಯೋ! ಲೈಕ್ ಪೀಸ್‌ಫುಲ್ಲಾಗಿ ಎಲ್ಲೂ ಕೂರ್ಲಿಲ್ಲ. ಸಿಕ್ದಾಗಿಂದ ಬರೀ ಶಾಪಿಂಗ್ ಅಂತಲೇ ಇಡೀ ಚಿಕ್ಕಪೇಟೆ ಓಡಾಡಿಕೊಂಡು ಇದ್ದೋದ್ವಿ ಅನ್ನೋಕ್ಕೆ ಶುರು ಆಯಿತು. ಸೊ ಮತ್ತೆ ನೆಕ್ಸ್ಟ್ ಯಾವಾಗ ಮೀಟ್ ಆಗೋಣ ಅಂತ ಎಲ್ಲ ಮಾತಾಡಿಕೊಂಡು ನಾವು ಈಚೆ ಬಂದ್ವಿ ಮೆಟ್ರೋಯಿಂದ. ಸೊ ಕೆ.ಎಸ್.ಆರ್.ಟಿ.ಸಿ ಬಸ್ ಸ್ಟ್ಯಾಂಡ್‌ಗೆ ಹೋಗೋ ಟೈಮ್ಗಾಗಲೇ ಮಳೆ ಹನೀತಾ ಇತ್ತು. ಆ್ಯಂಡ್ ಫೈನಲ್ ಗುಡ್ ಬೈ ಹೇಳ್ತಾ ಇಬ್ಬರು ಹಗ್ ಮಾಡಿಕೊಂಡು ಶೇಕ್ ಹ್ಯಾಂಡ್ ಕೊಟ್ಕೊಂಡು ಹೊರಟ್ವಿ. ಆ್ಯಂಡ್ ಎಷ್ಟೇ ನಕ್ಕಿದ್ರೂ ಮುಖದಲ್ಲಿ ಬೇಜಾರಂತೂ ಇತ್ತು. ಆದರೆ ತುಂಬ ತಿಂಗಳಾಗಿತ್ತು. ಅಟ್‌ಲೀಸ್ಟ್ ವರಮಹಾಲಕ್ಷ್ಮಿ ಶಾಪಿಂಗ್ ನೆಪದಲ್ಲಿ ಉಮಾನ ಮೀಟ್ ಆದೆ ಅನ್ನೋದೊಂದು ಖುಷಿ ಇತ್ತು. ನೆಕ್ಸ್ಟು ಮೀಟ್ ಆದರೆ ಈ ಲುಲು ಮಾಲಲ್ಲಿ ಮೀಟ್ ಆಗೋಣ ಅನ್ನೋದೊಂದು ಪ್ಲ್ಯಾನ್ ಬಂತು ನನಗೆ. ಬಿಕಾಸ್ ಈ ಮಾಲ್ ಅಂತೂ ತುಂಬ ದೊಡ್ಡದು, ತುಂಬ ಚೆನ್ನಾಗಿದೆ. ನಾನು ಮಮ್ಮಿ ಅತ್ತಿಗೆಗಳೆಲ್ಲ ಹೋದಾಗಂತೂ ಫುಲ್ ದಿನ ಟೈಮ್ ಸ್ಪೆಂಡ್ ಮಾಡಿದ್ರು ನಮಗೆ ಟೈಮ್ ಸಾಕಾಗಲಿಲ್ಲ. ಅಷ್ಟು ದೊಡ್ಡದಾಗಿದೆ. ಅವಳು ಮಂತ್ರಿ ಮಾಲ್ ಎಲ್ಲ ನೋಡಿದ್ದಾಳೆ. ಹಾಗಾಗಿ ಈ ಸತಿ ಲುಲು ಮಾಲ್ಗೆ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದೆ ಅವಳಿಗೆ. ತುಂಬ ಸ್ಟ್ರೆಸ್ ಆಗಿತ್ತು. ತುಂಬ ಓಡಾಡ್ಬಿಟ್ಟಿದ್ವಿ. ಕಾಲೆಲ್ಲ ಸಿಕ್ಕಾಪಟ್ಟೆ ನೋವ್ತಾ ಇತ್ತು. ಸೊ ನಾನು ಒಂದು ಸ್ವಲ್ಪ ಹೊತ್ತು ಮಲಗೋಣ ಅಂತ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಹೊರಟಿದ್ದಾಗಲೇ 6:30 ಆಗಿತ್ತು. ತುಮಕೂರು ರೀಚ್ ಆಗೋ ಅಷ್ಟೊತ್ತಿಗೆ 8:30 ಆ್ಯಂಡ್ ಫೈನಲಿ ನಮ್ಮ ಗೂಡಿಗೆ ಸೇರ್ಕೊಳ್ಳೋ ಹಾಗೆ ನಾನು ತುಮಕೂರಿಗೆ ರೀಚ್ ಆದೆ. ಬಟ್ ಉಮಾ ಆ್ಯಕ್ಚುಲಿ 7:30 ಅಷ್ಟೊತ್ತಿಗೆ ರೀಚ್ ಆಗಿಬಿಟ್ಟಿದ್ಲು. ನಂದು ಲೇಟ್ ಆಯಿತು. ಆಮೇಲೆ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರ್ತೀನಿ, ಬಂದು ಪಿಕಪ್ ಮಾಡಿ ಅಂತ ಹೇಳಿದೆ. ಆ್ಯಂಡ್ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಶಾಪಿಂಗ್ ಇನ್ ಚಿಕ್ಕಪೇಟೆ. ಎಂಜಾಯ್ ಅಂತೂ ಮಾಡಿದ್ವಿ. ಎಷ್ಟು ಎಂಜಾಯ್ ಮಾಡಿದ್ವೋ ಮನೆಗೆ ಬರೋ ಅಷ್ಟೊತ್ತಿಗೆ ಅಷ್ಟೇ ಡ್ರೈನ್ ಔಟ್ ಆಗಿಬಿಟ್ಟಿತ್ತು. ಕಾಲುಗಳಂತೂ ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿತ್ತು ನನಗಂತೂ. ಎಲ್ಲ ಪಕ್ಕಕ್ಕಿಟ್ಟು ಅವಳನ್ನು ಮೀಟ್ ಆಗಿರೋದೇ ದೊಡ್ಡ ಖುಷಿ ಅಂತ ಒಂದಷ್ಟು ಮೆಮೊರೀಸ್ನ ಮತ್ತೆ ನಾನೆಲ್ಲ ಕಲೆಕ್ಟ್ ಮಾಡಿಕೊಂಡು ಫೋಟೋಗಳನ್ನೆಲ್ಲ ಇಬ್ಬರು ಚೆನ್ನಾಗಿ ತಗೊಂಡು ಆ್ಯಂಡ್ ಫೈನಲಿ ನಮ್ಮ ಗೂಡುಗಳಿಗೆ ವಾಪಸ್ ಸೇರ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋಲಿ ಫ್ರೆಂಡ್ಸ್. ನನ್ನ ಬೆಸ್ಟಿ ಉಮಾ ಅವಳದು ವರಮಹಾಲಕ್ಷ್ಮಿ ಶಾಪಿಂಗ್. ಸೊ ತುಂಬ ಖುಷಿ ಆಯಿತು. ತುಂಬ ದಿನ ಚೆನ್ನಾಗಿತ್ತು. ಕಂಪ್ಲೀಟ್ ದಿನ ಬರೀ ಓಡಾಡಿದ್ದೇ ಆಗಿತ್ತು. ಆ್ಯಂಡ್ ಫೈನಲಿ ಶಾಪಿಂಗ್ ಮುಗಿದು ಮನೆಗೆ ಸೇರ್ಕೊಂಡಿದ್ದು ಆಯಿತು. ಸೊ ಯಾರ್ಯಾರೆಲ್ಲ ನನ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ರೆಸಿಪಿ ವೀಡಿಯೋಸ್ ಹಾಗೆ ವ್ಲಾಗ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನೀವು ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮುಗಿಸಿದ್ರಾ? ಮತ್ತು ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸ್ತೀರಾ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಆಲ್ರೆಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.